ನಮಗೆ ಲೈಫ್ನಾಗ ಏನೋ ಒಂದು ಬೇಕಂದಾಗ ಏನೋ ಒಂದು ಪಡ್ಕೋತೀವಿ, ನಾವೇನೋ ಅದರಿಂದ ಉದ್ಧಾರ ಆಗ್ತೀವಿ, ಅದರಿಂದ ಏಳೆ ಆಗ್ತೀವಿ ಅಂತೇಳಿ ದೇವ್ರ ಮುಂದೆ ಕುಂತು ಕೇಳ್ಕೊಂಡಾಗ ದೇವ್ರನ್ನ ನಮ್ಮ ಲೈಫ್ನಾಗ ಕೊಡ್ತಾನೆ. ಸ್ವಲ್ಪ ಲೇಟ್ ಆದ್ರೂ ಆದ್ರೆ ಕೊಡ್ತಾನೆ. ಆದ್ರೆ ಅದೇ ಟೈಮ್ನಾಗ ಅದ್ರ ಜೊತೆ ಡಿಸ್ಟ್ರಾಕ್ಷನ್, ಮಾಯೆ ಇಂಥದ್ದೇನಿಲ್ಲ, ನಮ್ದು ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗುವಂಥ ಇಂಥದನ್ನು ಅದ್ರ ಜೊತೆಗೆ ಕೊಡ್ತಾನೆ. ಯಾಕಂದ್ರೆ ನಾವೇನು ಕೇಳತ್ತೇವಲ್ಲ ಅದನ್ನು ಪಡ್ಕೊಳಕ್ಕೆ ನಾವು ಅರ್ಹರು ಅದೇವೋ ಇಲ್ಲೋ, ಎಲಿಜಿಬಲ್ ಅದೇವೋ ಇಲ್ಲೋ ಅಂತೇಳಿ. ಯಾಕಂದ್ರೆ ನೀವು ಕೇಳ್ಕೊ ಟೈಮ್ದಾಗ ನಾವು ಇನ್ನೂ ಒಂದು ಡಿಸ್ಟ್ರಾಕ್ಷನ್ ಕೊಟ್ಟಾಗ ನಾವು ಆ ಕಡೆ ಶಿಫ್ಟ್ ಆಗಿಬಿಡ್ಬಾರ್ದು. ನಾವೇನು ಕೇಳ್ಕೊಳತ್ತೇವೆ ಅದ್ರ ಮೇಲೆ ನಮಗೆ ಗಮನ ಇರಬೇಕು ಅನ್ನೋ ಕಾರಣಕ್ಕೆ ಡಿಸ್ಟ್ರಾಕ್ಷನ್ ಕೊಡ್ಬೇಕು. ಹಾಗೆ ಜಸ್ಟ್ ಒಂದು ಉದಾಹರಣೆಗೆ, ಮಹಾಭಾರತ ಯುದ್ಧ ನಡೆದಾಗ ಅವಾಗ ದುರ್ಯೋಧನ ಮತ್ತು ಶ್ರೀಕೃಷ್ಣನ ಕಡೆ ದುರ್ಯೋಧನ ಮತ್ತು ಅರ್ಜುನ ಬರ್ತಾರೆ. ಅರ್ಜುನ ಬಂದು ಅವನ್ನ ಹೆಲ್ಪ್ ಕೇಳ್ತಾರೆ. ಫಸ್ಟ್ ಬಂದಾಗ ದುರ್ಯೋಧನ, ಸೆಕೆಂಡ್ ಬಂದ ಅರ್ಜುನ. ಬಟ್ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕಾದ್ರೆ ಯಾರಿಗೆ? ದುರ್ಯೋಧನಿಗೆ ಕೊಡಬೇಕು. ಬಟ್ ಅವಾಗ ಶ್ರೀಕೃಷ್ಣ ಏನು ಮಾಡ್ತಾನೆ, ಒಂದು ಡೈವರ್ಟ್ ಅನ್ನೋದು ಒಂದು ತಲೆ ಒಳಗೆ ತಂದುಬಿಡ್ತಾನೆ. ನೋಡ್ರಪ್ಪ, ನನ್ನ ಸಹಾಯ ಯಾರಿಗೆ ಬೇಡ, ಅವ್ರಿಗೆ ನಾರಾಯಣ ಸಹಾಯ ಸಿಗ್ತೈತಿ, ನಾರಾಯಣಿ ಸೈನ್ಯ ಸಿಗ್ತೈತಿ, ಯಾರಿಗೆ ಬೇಕು ನೋಡ್ರಿ ಅಂತ ಹೇಳ್ತಾನೆ. ಅದು ಒಂದು ಡಿಸ್ಟ್ರಾಕ್ಷನ್ ಸಲುವಾಗಿ ದುರ್ಯೋಧನ ಏನು ಮಾಡ್ತಾನೆ, ನಾರಾಯಣ ಸೈನ್ಯ ಆರಿಸ್ಕೊಂಡ್ಬಿಡ್ತಾನೆ. ಅವಾಗ ಏನಾಗ್ತೈತಿ, ದುರ್ಯೋಧನ ಆಟೋಮೆಟಿಕ್ ಸೋಲ್ತಾನಲ್ಲ. ಸೊ ಅದ್ರ ಸಂಬಂಧ ಈ ಮಾಯೆ ಅನ್ನೋದು ದೇವ್ರ ಜೊತೆ ಯಾಕೆ ಇರ್ತೈತೆ ಅಂತಂದ್ರೆ, ದೇವ್ರು ಏನು ಮಾಡ್ತಾನೋ, ದೇವ್ರು ಹೆಂಗದಾನೋ, ದೇವ್ರು ಎಷ್ಟು ಒಳ್ಳೆಯವ, ನಾವು ಕೇಳಿದ್ದೆಲ್ಲ ಕೊಡ್ತಾನೋ ಅಂಥೇಳಿ ಅದು ಮುಂದಿನ ಮನುಷ್ಯಗೆ ಗೊತ್ತಾಗಬಾರ್ದು ಅನ್ನೋದು ಮಾಯೆ ಅನ್ನೋದು ಅವನ ಜೊತೆ ಇರ್ತೈತೆ. ಶ್ರೀಕೃಷ್ಣ ಅಧ್ಯಾಯ ಭಗವದ್ಗೀತೆ 7ನೇ ಅಧ್ಯಾಯ 14ನೇ ಶ್ಲೋಕದೊಳಗೆ, ಮಾಯೆ ಇದೆಲ್ಲ ದಾಟಿ ಬಂದಾಗ ನನ್ನೊಳಗೆ ಆ ಮನುಷ್ಯ ಲೀನವಾದಾಗ ಮಾತ್ರ ಅವು ಏನು ಕೇಳಿದ್ದೆಲ್ಲ ಸಿಗಾಕ ಸಾಧ್ಯ. ಆ ಡಿಸ್ಟ್ರಾಕ್ಷನ್ಗಳಿಂದ ನನ್ನ ಹತ್ರಕ್ಕೂ ಬರೋಕ್ಕಾಗಲ್ಲ, ನನ್ನ ಸೇರೋಕ್ಕಾಗಲ್ಲ ಅಂಥೇಳಿ ಆ ಅಧ್ಯಾಯ ಒಳಗೆ ಹೇಳಿದ್ದ ಅದ. ಸೊ ಅದಕ್ಕೋಸ್ಕರ ಯಾವುದೋ ಒಂದು ಕೇಳತ್ತಿರಂದಾಗ ಅದನ್ನು ಗಮನ ಇಟ್ಕೊಳ್ರಿ, ಅದು ಡಿಸ್ಟ್ರಾಕ್ಷನಿಗೆ ಒಳಗೆ ಹಾಕೋಬೇಡ್ರಿ. ದೇವ್ರ ನಾವು ಏನೋ ಕೇಳಿದಾಗ ಏನೋ ಕೊಡ್ತಾನೆ, ಎಲ್ಲ ಕೇಳಿದಾಗ ಎಲ್ಲ ಕೊಡ್ತಾನೆ, ಏನೂ ಕೇಳ್ದಿದ್ದಾಗ ಅವ ನಮ್ಮ ಜೊತೆ ಬರ್ತಾನೆ. ಸೊ ಅದ್ರ ಸಂಬಂಧ ಯಾವತ್ತಿದ್ರೂ ಅವನ್ನ ನಂಬಿ ಅವ್ನ ಹಿಂದೆ ಹೋಗ್ರಿ. ಯಾವುದೋ ಡಿಸ್ಟ್ರಾಕ್ಷನ್ ನಡಕ್ಕೆ ಬಂತಂತೆ ಅದ್ರ ಹಿಂದೆ ಹೋಗಕ್ಕೆ ಹೋಗ್ಬೇಡ್ರಿ. ಯಾವತ್ತೂ ಅದರಿಂದ ನಮಗೆ ದೇವ್ರಿಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈ ಮಾಯೆ ಇದೆಲ್ಲ ಅದ್ರ ಜೊತೆ ಇದ್ದೇ ಇರ್ತೈತೆ. ಅವಾಗ ನಿಮ್ದು ಏನು ಗುರಿ, ಎಲ್ಲಿ ಹೋಗಬೇಕು, ಎಲ್ಲಿ ತಲುಪಬೇಕು ಅನ್ನೋದು ಅಷ್ಟೇ ನಿಮ್ಗೆ ಗೊತ್ತಿರಬೇಕು. ಸೊ ಅದ್ರ ಸಂಬಂಧ ಈ ಮಾಯೆ, ಡಿಸ್ಟ್ರಾಕ್ಷನ್ ಇವೆಲ್ಲ ಏನದಲ್ಲ, ಇವನ್ನೆಲ್ಲ ತಲೆಯಿಂದ ತೆಗೆದುಬಿಟ್ರೆ ಬರೀ ದೇವ್ರು ಸೇರ್ಬೇಕು ಅನ್ನೋದಷ್ಟೇ ವಿಚಾರ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.